ಕೋಗಿಲ ಹೆಗಲ ಮೇಲೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನಲ್. ಮೊನ್ನೆಯಿಂದ ನೀವೇ ಕೇಳ್ತಾನೆ ಇದ್ವಿ ಎಲ್ಲಾದರೂ ಕರ್ಕೊಂಡು ಹೋಗು ಅಂತ. ಸೊ ಎಲ್ಲೂ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಎಲ್ಲಾದರೂ ಹೋಗೋಣ. ಈಗ ಟೈಮ್ ಆಲ್ರೆಡಿ ರಾತ್ರಿ 11 ಗಂಟೆ. ಸೊ ಎಲ್ಲೋಗೋಣ ಅಂತ ಯೋಚನೆ ಮಾಡಿದಾಗ ರಾಜಾಜಿನಗರಲ್ಲಿ ನಮ್ಮ ಫೇವ್ರೆಟ್ ಪ್ಲೇಸ್ ಒಂದಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ಹಂಸನೂ ಇಲ್ಲೇ ಇರೋದ್ರಿಂದ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ನಮ್ಮ ಅತ್ತೆ ಇದ್ದಾರೆ. ಮಗ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ನಾನು 11 ಗಂಟೆಗೆ ಇಲ್ಲಿ ಬಿಟ್ಟರೆ ಒಂದು 11:15 ಅಲ್ಲಿ ಹೋಗಿರ್ಬೋದು. ಸೊ ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಇದ್ದು ನಮ್ಗೆ ಇಷ್ಟ ಆಗಿದ್ದನ್ನು ತಿಂದು ಕುಡಿದು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನನ್ನ ಫೇವ್ರೆಟ್ ಹ್ಯಾಟ್ ಗುಡ್ ವೈಬ್ಸ್ ಹಾಕ್ಕೊಂಡು ವಿಲ್ ಗೋ. ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಹ್ಯಾಪಿ ಆಗಿದೆ ಗೈಸ್, ಆ್ಯಕ್ಚುಲಿ ಮ್ಯಾಚ್ ನಡೀತಾ ಇದೆ ಇವತ್ತು. ಹಂಗೋ 257 ಏನೋ ಟಾರ್ಗೆಟ್ ಇರೋದಕ್ಕೆ ಗೆಲ್ತಾರೆ. ಗೈಸ್ ತುಂಬ ವೆಯ್ಟ್ ಮಾಡ್ತಾ ಇದ್ವಿ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಬ್ಬರು ಸಖತ್ತಾಗಿ ಆಡ್ತಾರೆ ಇವತ್ತು ಅಂತ. ಇಬ್ಬರೇ ಫೇಲು. ನೀವು ಯಾವ್ದಕ್ಕೆ ಕಣ್ಣಾಗ್ತೀರೋ ಅವರೆಲ್ಲ ಫೇಲೆ. ಯಾರು? ಇದು ಫಸ್ಟ್ ಮ್ಯಾಚ್ ಪಾಪ. ಅಲ್ಲಿಗೇನು ರೋಹಿತ್ ಶರ್ಮಾ RCBನಾ? RCB ಫ್ಯಾನ್ಸ್ ಅಪೋಸಿಷನ್ ಪಾರ್ಟೀಸ್ ಟು ಅಪೋಸ್ ಅನ್ನೋದಕ್ಕೆ ನೀನೇ ಕಾರಣ. RCB ಫ್ಯಾನ್ಸ್ ಯಾವ್ದಕ್ಕೆ ದೃಷ್ಟಿ ಹಾಕಿದ್ರು ಅದ್ರ ಗತಿ ಮುಗಿದ ಕತೆ. ವಿರಾಟ್ ಕೊಹ್ಲಿ ಅದರ ನೆಕ್ಸ್ಟ್ ಲೆವೆಲ್. ನಂಗೆ RCB ಫ್ಯಾನ್ಸ್ ಅಂದ್ರೆ ಬೇಜಾರು. ಅಷ್ಟು ಟಾರ್ಚರ್ ಕೊಟ್ಟಿದ್ದೀವಿ ನಿಮಗೆಲ್ಲ. ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಗೈಸ್ ಹಾಕಿ ಹೇಳ್ತೀನಿ, ನೀವು ಕಮೆಂಟ್ ಹಾಕಿ ಹೇಳಿ. ನನಗೆ ಗೊತ್ತಿರೋ ವಿಷಯ ಆಗಿಲ್ಲ. ಹಂಗಾದ್ರೆ RCB ಅಭಿಮಾನಿಗಳೆಲ್ಲ ಫುಲ್ ಟಾರ್ಚರ್ ಕೊಟ್ಟಿದ್ದೀವಿ ಅಂತ ಆಯಿತು. ಭಯ ಬಂದಿದೆ ಅಂತ ಆಯಿತು. ಇಷ್ಟು ದಿನ ಒಂದೇ ಹೇಳ್ತಾ ಇದ್ದಿದ್ದು ಕಪ್ ಗೆಲ್ಲಿ ಅಂತ. ಬ್ಯಾಕ್ ಟು ಬ್ಯಾಕ್ 2 ಗೆದ್ದಿದ್ದೀವಿ. ಏನು ಗೊತ್ತಾ, ನಾವು ಅದನ್ನೇ ಫಸ್ಟಿಂದ ಹೇಳ್ತಾ ಇದ್ದಿದ್ದು ನಿಮಗೆ. ನಾವು ಒಂದಲ್ಲ ಒಂದಿನ ಕಪ್ ಗೆದ್ಬಿಡ್ತೀವಿ. ಬಟ್ ನೀವು ಬ್ಯಾನ್ ಆಗಿರೋದನ್ನ ತಪ್ಸೋಕ್ಕಾಗಲ್ಲ ಅಂತ. ಫ್ಯಾಕ್ಟಾ? ಯಾರು ಬ್ಯಾನ್? ನೆಕ್ಸ್ಟು ಗೆಲ್ತೀವಿ. ಕನ್ಸಿಕ್ಯೂಟಿವ್ಲಿ 3 years. CSK fan dude. I am a MS ಧೋನಿ fan. ಇದು ಒಳ್ಳೆ ಕತೆ. ನಾನು ಕರ್ನಾಟಕ ಇಷ್ಟ ಇಲ್ಲ, ನಾನು ಬೆಂಗಳೂರು ಇಷ್ಟ ಅಂತ ಹೇಳಿದ್ರೆ ಬೆಂಗಳೂರು ಇರೋದಿಲ್ಲಿ ಕರ್ನಾಟಕದಲ್ಲಿ. ಸೊ ಇಷ್ಟಪಡಲೇಬೇಕು. ಧೋನಿ ಎಲ್ಲಿ ಸಂಬಂಧಪಟ್ಟವನು? ಇವಾಗ ಧೋನಿ RCB ಬಂದ್ರೆ ನಾವು RCB ಸಪೋರ್ಟ್ ಮಾಡ್ತೀವಿ. ಇವಾಗ ಯಾವ ಟೀಮಲ್ಲಿ ಇದ್ದಾನೆ? ಚೆನ್ನೈ. ಮತ್ತೆ ಬಟ್ ನಾವ್ ಹೆಂಗ್ ಗೊತ್ತಾ, ವಿರಾಟ್ ಕೊಹ್ಲಿ ಬೇರೆದಕ್ಕೆ ಹೋಗಲ್ಲ. ಬೇರೆದಕ್ಕೆ ಹೋದ್ರೆ ನಾವು ಬೆಂಗಳೂರೇ. ನನ್ಗೆ ಯಾಕೋ ಅದ್ರ ಮೇಲೆ ನಂಬಿಕೆ ಇಲ್ಲ. ಅವ್ನು ಹೋಗೋದೇ ಇಲ್ಲ. ವಿರಾಟ್ ಕೊಹ್ಲಿ ಫ್ಯಾನ್ಸ್ ವಿರಾಟ್ ಕೊಹ್ಲಿ ತಾನೆ. ಅಗ್ರೆಷನ್ ಕೂಲಾಗಿ ಯಾರಾದರೂ ಗೇಮ್ ಆಡ್ತಾರಾ? ಗೇಮ್ ಅಂದಮೇಲೆ ಸ್ವಲ್ಪ ಇಂಟೆನ್ಸ್ ಎಲ್ಲ ಇಲ್ದಿರೋ ಅದೊಂದು ಗೇಮ್. ಗೈಸ್, ವುಮೆನ್ಸ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತಾರೆ. ನಾವು ಹೋಗ್ತಾ ಇರೋದು 3 ಜನ. ರಾತ್ರಿ 11 ಗಂಟೆಯಲ್ಲಿ ಬೈಕಲ್ಲಿ ಹೋಗೋಣ ಅಂತ ಇದ್ದಾರೆ. ನಮ್ದು ದಾಸರಳ್ಳಿ. ನಾವು ಹೋಗ್ಬೇಕಾದ್ರೆ ರಾಜಾಜಿನಗರ್ಗೆ. ಏನು ಹೋಗೋಣ? ಪೊಲೀಸ್ ಎಲ್ಲ ಇರಲ್ವಾ? ಎಲ್ಲಿ ಇರ್ತಾರೆ? ರೋಡಲ್ಲಿ ಇರ್ತಾರೆ. ನಾವು ಹೋಗ್ತಾ ಇರೋದು 3 ಜನ. ವಿಕ್ರಾಂತ್ ರೋಣಾಗೆಲ್ಲ ಹೋದಾಗೆಲ್ಲ ಹೋಗಿಲ್ವಾ? ಅದೆಲ್ಲ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ನಾನು ರುದ್ರೇಶು, ನೀನು ಬೇರೆ, ನೀನು ಹಂಸ ಬೇರೆ. ಏನು ಗೈಸ್, ಇವರೆಲ್ಲ ವುಮೆನ್ಸ್. ಮತ್ತೆ ಪ್ರೂವ್ ಮಾಡ್ತೀರ ಟ್ಯಾಲೆಂಟೆಡ್ ಅಂತ. ಟ್ಯಾಲೆಂಟೆಡ್ ಬೇಬಿ ಇಸ್ ದೇರ್. ನಾವು ಸಾಗರ್ಗೆ ಹೋಗ್ತಾ ಇದ್ದೀವಿ, ರಾಜಾಜಿನಗರ್. ಹೆಂಗೋ ಹೋಗ್ತಾ ಇದ್ವಿ, 3 ಜನ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಪವನಣ್ಣ ಅಂತ ಇದ್ದಾರಲ್ವಾ, ಅವನಿಗೆ ಫೋನ್ ಮಾಡಿದ್ವಿ. ಪವನ ಬರ್ತೀಯನೋ ಅಂತ, ಈಗ ರೈಸ್ ತಿಂತವನಂತೆ. ರೆಡಿ ಆಗ್ತೀನಿ ಬನ್ರಿ ಅಂತ ಅಂದ. ಅವನು ಸೋ ಕಾಲ್ಡ್ ಬ್ಯಾಚುಲರ್, ಮ್ಯಾರಿಡ್ ಬ್ಯಾಚುಲರ್. ಅವನ್ನ ಕರ್ಕೊಂಡು ಹೋಗೋಣ ಅಂತ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಹಂಗೆ ಸಾಗರ್ಗೆ ಹೋಗೋಣ. ಸ್ಟೇಟ್ ಯೂನಿಟ್. ಪವನಣ್ಣ ಈಗ ರೈಸ್ ತಿಂತಾ ಇದ್ದಾನೆ. ಬಾರೋ ಅಂದರೆ ಇನ್ನೂ ಬರ್ತಾ ಇಲ್ಲ, ಇನ್ನೂ ತಿಂತಾನೆ ಇದ್ದಾನೆ. ನೀಟಾಗಿ ರೆಡಿ ಆಗ್ಬಾ, ಬರಂಗಿದ್ರೆ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಮಿಸ್ಸಸ್ ನೋಡ್ತಾರೆ ಮತ್ತೆ. ಹೀರೋ ನಮ್ಮತ್ತಿಗೆ ಅಣ್ಣ, ಅವ್ರ ಹತ್ತಿಗೆ ಅಲ್ಲ ಅಣ್ಣ. ನಮ್ಮ ವಿಡಿಯೋಸ್ ನೋಡ್ತೀಯಾ? ನೋಡ್ತಿದ್ದೀನಿ. ಯಾವುದು ಲಾಸ್ಟ್ ವಿಡಿಯೋ ನೋಡಿದ್ದು ನೀನು? ಲಾಸ್ಟ್ ಮದುವೆದು ನೋಡಿದ್ದು. ಮದುವೆ ಆದ್ಮೇಲೆ 3 ಹಾಕಿದ್ದೀನಿ. ನೋಡಿಲ್ಲ. ಬಟ್ ಚೆನ್ನಾಗಿದ್ಯಾ? ಕಂಟಿನ್ಯೂ ಮಾಡ್ಬೋದಾ? ಮಾಡು. ಇದು ಯಾರ ಮನೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಒಬ್ಬ ಕನ್ನಡ ಫೇಮಸ್ ಹೀರೋ ಮನೆ ಇದು, ರಾಜಾಜಿನಗರಲ್ಲಿ. ನಮ್ಮ ಬಾಸ್. ಕಮೆಂಟ್ ಮಾಡಿ. ಯಾರು ಬಾಸು? ನಮ್ಮ ಬಾಸ್. ಗೈಸ್, ಇದೇ ಸಾಗರ್ ಅಂತ. ಸಿನ್ಸ್ 1980 ಅಂತ. ಬಟ್ ಇದು 12:30 PM ಟು 12:30 AM ತೆಗೆದಿರ್ತಾರೆ.
ಬಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಚಾಟ್ಸ್ ಎಲ್ಲ ಸಿಗುತ್ತೆ. ಮ್ಯಾಂಗೋ ಮಿಲ್ಕ್ ಶೇಕ್ ಎಲ್ಲ ಸೀಸನಲ್ಲೂ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರಿವ್ಯೂ ಕೊಡೋಷ್ಟೇನು ದೊಡ್ಡ ಇವರಲ್ಲ ನಾವು, ಬಟ್ ನಮ್ಮ ಒಪಿನಿಯನ್ ಅಷ್ಟೇ. ತುಂಬ ಸಖತ್ತಾಗಿರುತ್ತೆ. ಯಾರಾದರೂ ಬಂದು ಟ್ರೈ ಮಾಡಿ, ಸಖತ್ತಾಗಿದೆ. ಎಕ್ಸಾಕ್ಟ್ಲಿ ಈಗ ಟೈಮ್ ನಾವು ಮನೆ ಬಿಟ್ಟಿದ್ದು 11 ಗಂಟೆ. ಪವನಣ್ಣನ ಕರ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ರೆಡಿ 11:45 ಆಗಿದೆ. ಹೋಗಿ ಬೇಕಾಗಿರೋದೆಲ್ಲ ತಿಂದು ಮನೆಗೆ ಹೋಗೋಣ. ನೋಡಿ ಗಾಯ್ಸ್, 11:45 ಆದ್ರೂ ಎಷ್ಟು ಜನ ಇದ್ದಾರೆ ಅಂತ. 4 ಮ್ಯಾಂಗೋ ಮಿಲ್ಕ್ ಶೇಕು 462. ಹಾಫೇ ಹೇಳಿರೋದು. ಫುಲ್ ತಿನ್ನೋದಕ್ಕಾಗಲ್ಲ. ಫುಲ್ ತಿಂದರೆ ಬೇರೆ ಟ್ರೈ ಮಾಡೋಕ್ಕಾಗಲ್ಲ. ಇನ್ನು ಅವರು ಮ್ಯಾಂಗೋ ಮಿಲ್ಕ್ ಶೇಕ್ ತಗೊಂಡ್ರು, ಆರ್ಡರ್ ಮಾಡಿದ್ದಾರೆ. ಸೊ ನಾನು ದಹಿ ಸೇವ್ ಪೂರಿ ಆರ್ಡರ್ ಮಾಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ, ಟ್ರೈ ಮಾಡೋಣ ಅಂತ. 95 rupees. ಗೈಸ್ ನಮ್ಮದು ಬಂತು 4. ತಗೊಳ್ಳಿ. ಒಂದು ಬಂದು 120 rupees. ವರ್ತಾ ತಿನ್ಬಿಟ್ಟು ನೋಡೋಣ. ತುಂಬ ಸಲ ತಿಂದಿದ್ದೀವಿ. ಶಿವ ತಿನ್ನೋಡಿ ಪವನಣ್ಣ ಹೆಂಗಿದೆ ಅಂತೇಳಿ. ಕುಡಿಯೋದಲ್ಲ, ತಿನ್ನುವುದು. ಗಾಡ್ ಶಿವ ಅಂತ ಎಲ್ಲರೂ ಶಿವಂದೇ ಜ್ಞಾನ ಇವನಿಗೆ. ಹೆಂಗಿದೆ ಹಂಸ? ನೈಟ್ ಔಟ್ ಬಂದಿದ್ರೆ ಯಾವಾಗಲಾದ್ರೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ರಾ? ಈ ಸರಿನೇ ಫಸ್ಟ್ ಅಭ್ಯಾಸನೇ ಇರಲಿಲ್ವಾ? ಅಭ್ಯಾಸನೇ ಇಲ್ಲ. ನಮ್ಮ ಮನೇಲೆಲ್ಲ ಕಳಿಸಲ್ಲ ನೈಟ್ ಔಟ್ ಎಲ್ಲ. ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ನಮ್ಮ ಮನೇಲೂ ಕಳಿಸಲ್ಲ. ಗಂಡನ ಜೊತೆ ಅಂದರೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕಳಿಸ್ತಾರೆ. ಅಣ್ಣ ಹೆಂಗಿದೆ? ತಿಂದು ರಿವ್ಯೂ ಹೇಳ್ರಿ. ಮಾವನ ಹಣ್ಣು 10ಕ್ಕೆ 10. 10ಕ್ಕೆ 10. ವಿಜಯನ ಬೈಕೊಂಬೇಡ್ರಿ, ಹಂಸನ ಎಲ್ಲೆಲ್ಲ ಕರ್ಕೊಂಡೋಗಿ ಏನೇನೋ ಕಲಿಸ್ತವ್ರೆ ಅಂತ. ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ. ಹೇಳಿ, ನೀವು ಹೇಳಿ. ಇಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಮನ್ನ. ಹೆಸರು ಹೇಳಲ್ವಾ? ಫ್ರೀ ಅಂತ ಹೇಳಿದ್ರಲ್ಲ. ಗಂಡನ ಹೆಸರು ಹೇಳೋದಿಲ್ಲ, ಗಂಡನ ಹೆಸರು ಹೇಳೋದಿಲ್ಲ. ನಿಂಗೇನು ಫಸ್ಟ್ ಟೈಮ್ ಅಲ್ಲ, ಬಟ್ ಆದರೂ ಕೇಳ್ತಾ ಇದ್ದೀನಿ, ಹೆಂಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಅಷ್ಟು ಹೈ ಪೀರಿಯಡ್ಗೆ 120 rupees, ಬಟ್ 120 rupees ಏನು ಅಷ್ಟು ಬರ್ತಿರಲ್ಲ. ಏನು ಒಂದು ಮಾರ್ನಿಂಗ್ ಇರುತ್ತೆ, ಬಟ್ ಹೆಸರಿಗೆ ಕೊಡಲೇಬೇಕಾಗುತ್ತೆ. ನೋಡ್ರಿ, ಫ್ರೀ ಪ್ರಮೋಷನ್, ಅನ್ಪೇಡ್ ಪ್ರಮೋಷನ್ನು. ಸಾಗರ್ ಸಿನ್ಸ್ 1980. ಗೈಸ್ 120 ರೂಪಾಯಿ ಒಂಚೂರು ಬಿಡ್ದಂಗೆ ಬೆಳ್ಕೊಂಡು ತಿನ್ಕೊಂಬಿಡೋಣ. ಸೇವ್ ದೈ ಬಂದಿದೆ ನೋಡಿ. ಸೇವ್ ದಯ್ಯ, ದೈ ಸೇವ್, ದೈ ಸೇವ್ ದೈ ಆಲ್ ಸೇವ್. ವಯಸ್ಸು ವರ್ಷ ಅಷ್ಟೇ ವಿನೋ. ಏನು ಹೆಂಗೆ ಕಣ್ಣಮ್ಮ ಲಾಸ್ಟಿಗೆ ತೈ ಗೈಸ್, ಏನಿದು? ದೈ ಸೇವ್ ಬಂದಿದೆ. ಏನೋ ದೈ ಸೇವ್ ಅಂತೆ. ನಾನು ದೈಪುರಿ ಬೇರೆ ಕೇಳಿದ್ದೀನಿ, ಸೇವ್ ಪುರಿ ಬೇರೆ ಕೇಳಿದ್ದೀನಿ. ದೈ ಸೇವ್. ಹಂಸ ಇಟ್ಕೊಸ್ಬೋದು. ಧ್ವಂಸ. ತಿಂದ್ರಪ್ಪ. ನಮ್ಮ ಮನೆಯಲ್ಲಿ ದಿನ ಕುಚ್ಚಾಯ್ತು. ರಿಯಾಕ್ಷನ್ ಕೊಡ್ರಿ. ಚೆನ್ನಾಗಿದೆ ಗೈಸ್. ಮುಸ್ರೆ ಕಣ್ಣಿಂಗ್ ಬಿಟ್ಬಿಟ್ರಿ. ನಮ್ಮನೇಲಿ ಹಸು ಹಿಂಗೆ ಹಾಕೋದು ಮುಸ್ರೆ. ಕುಡಿ. ಹಾಂ, ವಡಪಾವ್ ಬೇಡ, 2 ತಗೋ ಸಾಕು. ಪವನಣ್ಣಂಗೆ ಬೇಡ ಅಂತೆ, ನನ್ಗೆ ಅರ್ಧ ಸಾಕು. ಹಾಗಾದ್ರೆ 2 ವಡಪಾವು, 1 ತಗೋ. ಇಲ್ಲ 223 ಏನು ನಿವೇದಿತ ಇದು? ವಡಪಾವ್ ಅಂತೆ. ಗೀ ಏನಾದ್ರು ಹಾಕೋರು? ಇಲ್ಲ ತಿನ್ನು. ನಾನು ತಿನ್ನಲ್ಲ, ನೀವೇ ತಿನ್ನು. ಸೀರಿಯಸ್ ಆಗಿಲ್ಲ, ತಿನ್ನು. ಮತ್ತೇನಕ್ಕೆ ತಗೊಂಡೆ? ನೀನು ತಿನ್ಬಿಟ್ಟು ಟೇಸ್ಟ್ ಮಾಡು, ನೀನು ಹೇಳ್ತೀಯ. ಬಟರ್ ಎಣ್ಣೆ ಹೆಂಗಿದೆ? ಒಂದು ವಡಪಾವ್ ತಗೋ ಅಂದ ವಿನೋ. ನಾನು ಅರ್ಧ ತಿಂತೀನಿ, ಎಲ್ಲ ಮುಟ್ಟ ನಾನು ತಿಂತೀನಿ. ತವಾ ಪಲಾವ್ ಅಂತ ಮೇಲೆ ಬೆಣ್ಣೆ ಎಲ್ಲ ಹಾಕಿ ಸಖತ್ತಾಗಿ ಕೊಟ್ಟಿದ್ದಾರೆ.
ಇಷ್ಟೆಲ್ಲ ಇರಬೇಕಾದ್ರೆ ವೆಜ್ಜಲ್ಲೇ ನಾನ್ ವೆಜ್ಗೆ ಏನಕ್ಕೆ ಹೋಗ್ತಾರೋ ಅಂತ ಗೊತ್ತಿಲ್ಲ. ಏನಕ್ಕೆ ಹೋಗ್ತಾರಣ್ಣ ನಾನ್ ವೆಜ್ಗೆ? ಅಲ್ಲ ಅದಕ್ಕಿಂತ ಮುಂಚೆ ಬೇರೆದು ಹೇಳ್ಬಿಡ್ತೀನಿ. ಎಲ್ಲರೂ ಬದುಕಕ್ಕೆ ಅಂತ ತಿನ್ನಿದ್ರೆ ಜೋರಾಗಿ ಹೇಳ್ಬೇಕು. ಎಲ್ಲರೂ ಬದುಕಕ್ಕೆ ಅಂತ ತಿಂದರೆ ನಾವು ತಿನ್ನಕ್ಕೆ ಅಂತಲೇ ಬದುಕ್ತೀವಿ. ಹಿಂದಿ ಹೇಳ ಮಕ್ರಿ ನಾನ್ ವೆಜ್ ಹೇಳು. ವೆಜ್ಜಲ್ಲಿ ಚೆನ್ನಾಗಿರೋ ಆಪ್ಷನ್ಸ್ ಇರಬೇಕಾದ್ರೆ ನಾನ್ ವೆಜ್ ಯಾಕೆ ಅಂತ ನಾರ್ಮಲ್ ಆಗಿ ಅದು ಅವ್ರವ್ರದ್ದು. ವೆಜಿಟೇರಿಯನ್ ಎರಡು ಇರ್ತಾರೆ. ಹೆವಿ ಅಂದರೆ ಹೆವಿ ಖಾರ ಸ್ವೀಟ್ ಹಾಕ್ಸ್ಕೊಂಬಂದಿದ್ದೀವಿ. ಇದೇನಿದ್ರು ನಿವೇದಿತವ್ರೆ ಖಾಲಿ ಮಾಡ್ತಾರೆ. ನಮ್ದೇನಿದ್ರು ಪಲಾವ್ಗೆ ಹೋಗೋಣ. ಈ ಸ್ಪೂನ್ ಕೊಟ್ಟಿದ್ದಾರೆ, ಈ ಸ್ಪೂನಲ್ಲಿ ಇವತ್ತೆಲ್ಲ ತಿನ್ನಬೇಕು. ಬೆಣ್ಣೆ ಪಲಾವ್, ಬೆಣ್ಣೆ ಪಲಾವ ತವಾ ಪಲಾವ್ ತವಾ ಪಲಾವೇ. ಬೆಣ್ಣೆ ಹಾಕೊಂಡಿದ್ದು ಕೇಳ್ತಾರೆ. ಬೆಣ್ಣೆ ಹಾಕೊಂಡು ತಿಂತಿರೋದಕ್ಕೆ ಬೆಣ್ಣೆ ಪಲಾವ್ ಅಂತ ಹೇಳಿದ್ದು. ನೀವು ಬಿಡಿ. ದೋಸೆನೂ ತವ ಮೇಲೆ ಮಾಡೋದು ತವಾ ದೋಸೆ ಅಂತಾರ, ಬೆಣ್ಣೆ ದೋಸೆ ಅಂತಾರ. ಇವಾಗ ಇದನ್ನ ಇಲ್ಲಿ ತವಾ, ಇದು ತಲಾ, ಇದು ತಲಾ ಅಂತೀನಿ. ಅಲ್ಲ ರಜನಿಕಾಂತ್ ಜೈ. ಹೆಂಗಿದೆ? ಚೆನ್ನಾಗಿದೆ. ದಟ್ ಮಸಾಲ, ದಟ್ ಅರೋಮಾ. ಕೈ ಚಂದ್ರ ಹೇಳ್ದಂಗೆ ಹೇಳು ಚೆನ್ನಾಗಿದ್ರೆ. ಜಾಸ್ತಿ ಆಗ್ಬಿಟ್ಟಿದೆ. ನಾವು ಪವನ್ ಅಣ್ಣಂಗೆ ಫೋರ್ಸ್ ಮಾಡ್ತಾ ಇದ್ದೀವಿ, ಅವರು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ಒಟ್ಟಲ್ಲಿ ಖಾಲಿ ಮಾಡ್ತಾರೆ ಇವತ್ತು ಪವನ್ ಅಣ್ಣ. ಇಲ್ಲ ನೀವಿಬ್ರು ಖಾಲಿ ಮಾಡ್ರಿ. ಬಟ್ ಏನು ಮನೇಲಿ ಮಾಡೋ ರೇಂಜ್ ಟೇಸ್ಟ್ ಗೊತ್ತಾಗಲ್ಲ. ಬರೀ ಉಪ್ಪು ಖಾರ ಮಸಾಲೆ ಜಾಸ್ತಿ ಇರುತ್ತೆ. ಸ್ವಲ್ಪ ಬಂದಿದ್ರಲ್ವಾ ಪವಿತ್ರ ಅಂತ, ಪವಿ ಪೂವಪ್ಪನ ಅವರು ಬಂದಿದ್ದಾರೆ ಇಲ್ಲಿಗೆ. ಗಾಯ್ಸ್ ಚೆನ್ನಾಗಿ ತಿಂದು ಅಲ್ಲಿ ನೋಡ್ರಿ ಅವರು ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ರೋಡ್ ಸೈಡಲ್ಲೇ. ನಾನು ಇವ್ರನ್ನ ಮಾತಾಡಿಸ್ತೀನಿ ಅಂತ ಹೇಳಿದ್ದೀನಿ. ಚಾಲೆಂಜ್ ಹೋಗಿ ಮಾತಾಡ್ಸಿ ನೋಡೋಣ ಅಂತ ಅಲ್ಲೇ ಕುತ್ಕೊಂಡಿದ್ದಾರೆ. ನೋಡೋಣ. ಗೈಸ್ ಅವಾಗಲಿಂದ ವೀಡಿಯೋನೇ ಮಾಡ್ತಾ ಇದ್ದೀನಿ, ನಮ್ಮದು ಫೋಟೋ ಇಡಿ ಅಂತ. ಚೆಸ್ಸು ಏನು ಚೆಸ್ ಅಂತ ಇದ್ದಾಳೆ ಅಂತಾಳೆ. ತಾನೇ ಸಾಗರಲ್ಲಿ ತಿನ್ಕೊಂಡು ಮತ್ತೆ ಪವಿ ಪೂವಪ್ಪನ ಮೀಟ್ ಮಾಡ್ಕೊಂಡು ಅಲ್ಲೇ ಇದ್ರ. ಫೋಟೋ ಕೇಳಿದ್ವಾ, ಕೊಟ್ಟರು, ಪರವಾಗಿಲ್ಲ, ತುಂಬ ಖುಷಿ ಆಯಿತು, ಚೆನ್ನಾಗಿ ಮಾತಾಡ್ಸಿದ್ರು. ನಾವೆಲ್ಲ ಫೋಟೋ ಹಿಡ್ಕೊಂಡು ಇನ್ನೇನು ಹೋಗ್ತಾ ಇದ್ದೀವಿ. ಹೆಂಗಿತ್ತಣ್ಣ ಇಲ್ಲಿ ಸಾಗರಲ್ಲಿ? ಪವಿ ಪೂವಪ್ಪ ಅಲ್ಲ, ಸಾಗರಲ್ಲಿ. ಕಾಸ್ಟ್ಲಿ ದುನಿಯಾ ಹೆಂಗಿತ್ತು? ಹಂಸ ಹೆಂಗಿತ್ತು? ಸೂಪರ್ ಆಗಿತ್ತು. ಹೆಂಗಿತ್ತು ನಿವೇದಿತಾ? ಸೂಪರ್ ಆಗಿತ್ತು. ನಮ್ಗೆ ಇಷ್ಟೊತ್ತಿನಲ್ಲಿ ಬಂದು ಬೆಂಗಳೂರನ್ನ ನೋಡೋದೇ ಒಂದು ಖುಷಿ. ಬಿಕಾಸ್ ಹೇಗಿದ್ರು ಪವಿ ಪೂವಪ್ಪ ಅವರು? ಚೆನ್ನಾಗಿದ್ದಾರೆ. ಡೈರೆಕ್ಟ್ ಆಗಿ ಐ ಥಿಂಕ್ ಅವರೆಲ್ಲ ಜಿಮ್ಗೆ ಹೋಗ್ಬಿಟ್ಟು ಬಂದಿದ್ರು ಅನ್ಸುತ್ತೆ. ಬಟ್ ನಾವೇ ಒಂಥರ ಹೆಸಿಟೇಟ್ ಮಾಡ್ಕೊಂತಿದ್ವಿ ಫೋಟೋ ಕೇಳ್ಬೇಕಾ ಬೇಡವಾ ಅಂತ. ಬಟ್ ಅವರೇನೆ ಫೋಟೋ ಕೊಟ್ಟರು. ಮಾಡಿ ಇಷ್ಟ ನಮ್ಮ ಪ್ರಾಣಗಳಿಲ್ಲ. ರಿಯಾಲಿಟಿ ಹೇಳ್ತಾ ಇದೆಯಾ? ಓ ಡ್ಯಾನ್ಸು ಹಿಂದೆಗಡೆ ಅವರೇ. ಪವನಣ್ಣ ಮನೆ ಬಂತು. ಬಾಯ್ ಬಾಯ್ ಪವನಣ್ಣ ಬಾಯ್ ಬಾಯ್. Bye bye Pavana. Congratulations dad to be. Mom to be allowed. Bye. Bye. Bye now bye. I just reached home. Exactly time ಈಗ 1:20. 1:20. ಇನ್ನೆಷ್ಟು ಅನ್ಕೊಂಡೆ? Sleepless overloaded. ಜಸ್ಟ್ ಇವಾಗ ಮನೆಗೆ ಬಂದ್ವಿ 1:15. ಸೊ ಇಟ್ ವಾಸ್ ಗುಡ್ ವೈಬ್ಸ್. ಸೊ ಈ ಹ್ಯಾಟ್ನ ನನ್ನ ಹ್ಯಾಟ್ ಫ್ರೇಮ್ಗೆಲ್ಲ ಹಾಕಿ
ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ವಿನೋದ್ ನಿವೇದಿತ ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.